ಶೂದ್ರ ಸೇವಾ ಸಂಘದ ಅಧ್ಯಕ್ಷರು ಗೆಳೆಯರು ಆದಂತ ಶ್ರೀ ಬಿ.ಆರ್. ರಾಮೇಗೌಡ ಅವರ, ಶೂದ್ರ ಸೇವಾ ಸಂಘದ ಸಂಚಾಲಕರಾದಂತ ಶ್ರೀ ಮುರಳೀಧರ ಹಾಲಪ್ಪ ಅವರ, ಸ್ವಾಗತವನ್ನು ಬಯಸಿದಂತ ಶ್ರೀಮತಿ ರೇಖಾ ಜಗನ್ನಾಥ್ ಅವರ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರ, ಮಾಧ್ಯಮದ ಸ್ನೇಹಿತರು, ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟನೆ ಮಾಡಲಿಕ್ಕೆ ಬರಬೇಕಾಗಿತ್ತು. ಆದ್ರೆ ಅವರು ನನಗೆ ಫೋನ್ ಮಾಡಿದ್ರು, ರಾಮೇಗೌಡರು ಫೋನ್ ಮಾಡಿದ್ರೆ ಗೊತ್ತಿಲ್ಲ. ಅವ್ರ ತಮ್ಮನಿಗೆ ಹುಷಾರಿಲ್ಲ, ಆಸ್ಪತ್ರೆಯಲ್ಲಿದ್ದಾರೆ. ಈಸ್ ಬೆಡ್ ಟೋಟಲಿ ಬೆಡ್ ಇಲ್ಲ. ಅವ್ರ ತಾಯಿ ಕರ್ಕೊಂಡು ಅಲ್ಲಿ ಹೋಗಿದ್ದಾರೆ, ಅದಕ್ಕೋಸ್ಕರ ಬರ್ಲಿಕ್ಕೆ. ಹಾಗಾಗಿ ಉದ್ಘಾಟಕರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿತ್ತು. ಈ ಕಾರಣದಿಂದ ಅವರು ಬರ್ಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಶ್ರೀ ರಾಮೇಗೌಡರು ನಾನು ಸುಮಾರು 40 ವರ್ಷದಿಂದ ಸ್ನೇಹಿತರು. ಒಟ್ಟಿಗೆ ಒಂದೇ ಪಕ್ಷದಲ್ಲಿ ರಾಜಕೀಯ ಮಾಡಿದವರು. ಆದ್ರೆ ಯಾವಾಗಲೂ ಕೂಡ ಶೂದ್ರರ ಬಗ್ಗೆ, ಜಾತಿ ವ್ಯವಸ್ಥೆ ಬಗ್ಗೆ, ಶೂದ್ರರಿಗೆಲ್ಲ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವರಷ್ಟು ಗಟ್ಟಿಯಾಗಿ ಮಾತಾಡ್ಲಿಕ್ಕೆ ನನ್ನ ಕೈಲಾಗಲ್ಲ. ಒಂದೇನಪ್ಪ, ನಾನು ರಾಮೇಗೌಡರಲ್ಲಿ ಗುರುತಿಸಿರೋದು 40 ವರ್ಷಗಳ ಹಿಂದೆ ಈಗ ಮಾತಾಡ್ತಾ ಇದ್ರು, ಈಗಲೂ ಅದೇ ತರ ಮಾತಾಡ್ತಾರೆ. ಶೂದ್ರ ಜನಾಂಗದ ಬಗ್ಗೆ ಮೊದಲಿಂದಲೂ ಕಾಳಜಿ ಇರ್ತಕ್ಕಂಥವ್ರು. ಇವ್ರನ್ನ ನಾವು ಒಗ್ಗೂಡಿಸ್ಬೇಕು, ಜಾಗೃತಿಯನ್ನ ಉಂಟು ಮಾಡಬೇಕು. ಆ ಮೂಲಕ 82% ಶೂದ್ರರಿದ್ದಾರೆ. ಅವ್ರ ಕೈಯಲ್ಲಿ ಅಧಿಕಾರ ಸಿಕ್ಕಬೇಕು, ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು, ದೇಶದಲ್ಲಿ ಬದಲಾವಣೆಯನ್ನು ತರಬೇಕು. ರಾಮೇಗೌಡರಿಗೆ ಮೊದಲಿಂದ ಇರ್ತಕ್ಕಂಥ ಮಹತ್ವಾಕಾಂಕ್ಷೆ. ನನ್ನ ಜೊತೆಯಲ್ಲಿ ಅನೇಕ ಸಾರಿ ಚರ್ಚೆ ಮಾಡಿದ್ದಾರೆ. ಅನೇಕ ಸಾರಿ ಪ್ರಯತ್ನವೂ ಮಾಡಿದ್ದಾರೆ.
ಗ್ರಾಮೀಣ ವಿದ್ಯಾರ್ಥಿಗಳ ಸಂಘ, ಆಮೇಲೆ ಶೂದ್ರ ಶಕ್ತಿ ಅಂತೇಳಿ ಒಂದು ಪತ್ರಿಕೆಯನ್ನು ಕೂಡ ಮಾಡಿದ್ರು. ನನಗೂ ಕಳಿಸ್ತಾರೆ ಕಾಪಿ, ಅದ್ರ ಕಾಪಿ ತಪ್ಪದೇ ಕಳಿಸ್ತಾ ಇದ್ದಾರೆ ನನಗೆ. ಯಾಕಂದ್ರೆ ನಾನು ಇವರು ಬಹಳ ನಿಕಟವಾದಂತ ಸ್ನೇಹಿತರು. ಅದಕ್ಕೋಸ್ಕರನೇ ಈ ಶೂದ್ರ ಸೇವಾ ಸಂಘ ಮಾಡ್ತೀವಿ, ನೀವು ಬರಬೇಕು, ಅದರ ಅಧ್ಯಕ್ಷತೆ ವಹಿಸ್ಬೇಕು ಅಂತ ಹೇಳಿದಾಗ ನಾನು ಬಂದೇ ಬರ್ತೀನಪ್ಪ. ಇವರು ಶೂದ್ರ ಸೇನೆನೂ ಕೂಡ ಮಾಡಿದ್ರು. ಅದರರ್ಥ ಮೇಲ್ಜಾತಿಯವರ ವಿರೋಧಿಗಳಲ್ಲ, ಇವರು ಮನುಷ್ಯತ್ವದಿಂದ ಕೂಡಿರ್ತಕ್ಕಂಥ ವ್ಯಕ್ತಿ. ನಾವೆಲ್ಲರೂ ಕೂಡ ಮನುಷ್ಯರು. ಆ ಭಾವ ಎಲ್ರಿಗೂ ಬರಬೇಕು. ಆ ಭಾವನೆ ಬರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮಲ್ಲೇ ಸಮಾಜದಲ್ಲಿ ಬೇರೆ ಜಾತಿಯವರು ಇರ್ಬೋದು, ಬೇರೆ ವರ್ಗದವರು ಇರ್ಬೋದು, ಅವ್ರು ಯಾರನ್ನೂ ಕೂಡ ದ್ವೇಷಿಸಬೇಕಾದಂತ ಅಗತ್ಯ ಇಲ್ಲ. ಆದ್ರೆ ಈ ಜಾತಿ ವ್ಯವಸ್ಥೆಯ ಮೂಲಕ ಯಾರನ್ನೂ ಕೂಡ ಕೀಳಾಗಿ ಕಾಣಬಾರದು. ಚತುರ್ವರ್ಣ ವ್ಯವಸ್ಥೆ ಉಂಟಾಗ್ತದೆ ಈ ದೇಶದಲ್ಲಿ, ಉದ್ದೇಶಪೂರ್ವಕವಾಗಿ ಉಂಟಾಗ್ತದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ಈ ಚತುರ್ವರ್ಣ ವ್ಯವಸ್ಥೆಯನ್ನು ಸಮಾಜದಲ್ಲಿ ಉಂಟಾಗ್ತದೆ. ಇದನ್ನು ಉಂಟಾಗ್ತವ್ರು ಯಾರಪ್ಪ ಅಂತಂದ್ರೆ ಮನುವಾದಿಗಳು. ರಾಮೇಗೌಡರಷ್ಟು ನೇರವಾಗಿ ನಾನು ಹೇಳಕ್ಕಾಗಲ್ಲ. ಆದರೂ ಈ ವಿಚಾರದಲ್ಲಿ ರಾಮೇಗೌಡರ ವಿಚಾರ, ನನ್ನ ವಿಚಾರ ಒಂದೇ. ಜಾತಿ ವ್ಯವಸ್ಥೆ ಹೋಗ್ಬೇಕು. ನನ್ನ ಪ್ರಕಾರ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಈ ಜಾತಿ ವ್ಯವಸ್ಥೆಯಿಂದಲೇ ಅಸಮಾನತೆಯ ಸಮಾಜ ನಿರ್ಮಾಣ ಆಗುತ್ತೆ. ಯಾಕಂತಂದ್ರೆ ಶೂದ್ರ ವರ್ಗ ಇದೆಯಲ್ಲ, ಅವರು ಅನೇಕ ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ದೂರ ಆಗಿದೆ. ಅವಕಾಶಗಳಿಂದ ದೂರ ಇತ್ತು. ಅವಕಾಶಗಳನ್ನೇ ಒದಗಿಸ್ತೀವಿ ಹೋದಾಗ ಈ 4 ವರ್ಗಗಳಿಂದ ಜಾತಿಗಳಿಂದವಲ್ಲ,
ಆ 4 ವರ್ಗಗಳ ಜೊತೆ ಪರಸ್ಪರ ಕಾಂಪೀಟ್ ಮಾಡಕ್ಕಾಗಲ್ಲ, ಸ್ಪರ್ಧೆ ಮಾಡಕ್ಕಾಗಲ್ಲ. ಒಂದ್ ಕಡೆ ಅಕ್ಷರ ಸಂಸ್ಕೃತಿ ಇರ್ತಕ್ಕಂಥವ್ರು ಒಂದು ವರ್ಗ, ಇನ್ನೊಂದ್ ಕಡೆ ಅಕ್ಷರ ಸಂಸ್ಕೃತಿಯಿಂದ ದೂರ ವಂಚಿತರಾಗಿರ್ತಕ್ಕಂಥ ವರ್ಗ. ಈ ಎರಡೂ ವರ್ಗಗಳಿಗೆ ಕಾಂಪಿಟಿಷನ್ ಬಂದಾಗ ಸ್ವಾಭಾವಿಕವಾಗಿ ಅಕ್ಷರ ಸಂಸ್ಕೃತಿ ಇರ್ತಕ್ಕಂಥವ್ರು ಗೆಲುವನ್ನು ಪಡಿತಾರೆ. ಅಕ್ಷರ ಸಂಸ್ಕೃತಿ ಇಲ್ಲದವರು ವಂಚಿತರಾಗಿರ್ತಕ್ಕಂಥ ಜನ ಸೋಲ್ತಾರೆ. ಇದು ಅನೇಕ ವರ್ಷಗಳಿಂದ ನಡ್ತಾ ಬಂದಿರತಕ್ಕಂಥ ವಿಚಾರ. ನಮ್ಮ ದೇಶ ಇವತ್ತು ಮೊಘಲರು ನಮ್ಮ ದೇಶ ಆಳಿದ್ರೆ 600 ವರ್ಷಗಳ ಕಾಲ, ಬ್ರಿಟಿಷ್ನವರು 200 ವರ್ಷಗಳ ಕಾಲ ಆಳಿದ್ರೆ, ನಮ್ಮಲ್ಲಿದ್ದಂತ ಭಿನ್ನಾಭಿಪ್ರಾಯಗಳಿಂದಲೇ ದೇಶ ಆಳಿರ್ತಕ್ಕಂಥದ್ದು. ಈ ಭಿನ್ನಾಭಿಪ್ರಾಯಗಳನ್ನ ತೊಡೆದಾಕ್ಬೇಕಾದ್ರೆ ನಾವೆಲ್ಲ ಒಂದಾಗ್ಲೇಬೇಕಲ್ಲ. ಈಗ ರಾಮೇಗೌಡರು ಹೇಳಿದ್ರು, ನಾವು ಈ ದೇಶದವರು, ನಮ್ಮನ್ನ ಆಳ್ತಾ ಇರ್ತಕ್ಕಂಥವ್ರು ಹೊರದೇಶದವರು. ಈಗ ಹೋಗ್ಲಿ ಆಗದಿದೆ, ಇನ್ ಮುಂದೆ ಆದ್ರೂ ಕೂಡ ಒಂದಾಗ್ಬೇಕಲ್ಲ, ಜಾತಿ ವ್ಯವಸ್ಥೆ ಹೋಗ್ಬೇಕಲ್ಲ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾಜದಲ್ಲಿ ಅಸಮಾನತೆ ಹೋಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದರು, ನೀನು 80 ವರ್ಷ ಆಯ್ತಾ ಬಂದಿದೆ. ಸಂವಿಧಾನ ಜಾರಿಗೆ ಬಂದು ಸ್ವಾತಂತ್ರ್ಯ ಬಂದು 80 ವರ್ಷ ಆಗ್ತಾ ಇದೆ. ಸಂವಿಧಾನ ಜಾರಿಗೆ ಬಂದು 76 ವರ್ಷಗಳಾಗ್ತಾ ಇದೆ. ಸಂವಿಧಾನದ ಆಶಯ ಏನು? ಸಂವಿಧಾನದ ಆಶಯ ಅಸಮಾನತೆ ತೊಲಗಬೇಕು, ಸಮ ಸಮಾಜದ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು. ಇದನ್ನೇ ಬಸವಣ್ಣನವರು ಹೇಳಿದ್ರು, ಇದನ್ನೇ ಬುದ್ಧ ಹೇಳಿದ್ರು, ಇದನ್ನೇ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು, ಇದನ್ನೇ ಗಾಂಧೀಜಿಯವರು ಹೇಳಿರ್ತಕ್ಕಂಥದ್ದು. ಪ್ರಯತ್ನಗಳು ನಡೀತಾ ಇದ್ದಾವೆ, ಆದ್ರೆ ಸರಿಯಾದ ದಾರಿನಲ್ಲಿ ಪ್ರಯತ್ನಗಳು ನಡೀತಾ ಇಲ್ಲ ಅಂತಕ್ಕಂಥ ಚಿತ್ರವನ್ನ ಸಮಾಜದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಸಂವಿಧಾನ ಅಂಗೀಕಾರ ಆಗೋಕ್ಕಿಂತ ಒಂದಿನ ಮುಂಚಿತವಾಗಿ 26 ನವೆಂಬರ್ 1949 ಇಸ್ವಿನಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು ಸಂವಿಧಾನ. 25 ನವೆಂಬರ್ 1949 ಭಾಷಣ ಮಾಡಿದ್ದಾರೆ. ಈ ಅಸಮಾನತೆ ಮುಂದೂಡಿದ್ರೆ ಯಾರು ಅಸಮಾನದಿಂದ ನೋವನ್ನು ಅನುಭವಿಸ್ತಾರೆ ಆ ಜನರೇ ಪ್ರಜಾಪ್ರಭುತ್ವದ ಸೌಧವನ್ನ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆದ್ರಿಂದ ಈ ಅಸಮಾನತೆ ಹೋಗಲಾಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನ ಇವತ್ತು ನಾವು ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ
ಶೂದ್ರ ವರ್ಗದ ಜನ ಅಸಮಾನತೆಗೆ ಒಳಪಟ್ಟಿರ್ತಕ್ಕಂಥ ಜನ, ಶೋಷಿತ ವರ್ಗಕ್ಕೆ ಸೇರಿದಂತ ಜನ, ಅವರೆಲ್ಲರಿಗೂ ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಶಕ್ತಿ ಬರದೆ ಹೋದ್ರೆ ಅದಕ್ಕೋಸ್ಕರನೇ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥ. ಶಿಕ್ಷಣ ಸಿಕ್ಕಿದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕಲಿಕ್ಕೆ, ಜವಾಬ್ದಾರಿ ನಾಗರಿಕನಾಗಿ ಬದುಕಲಿಕ್ಕೆ ಸಾಧ್ಯ. ಅದನ್ನ ನಾವು ಮಾಡಬೇಕು. ಈ ಪಟ್ಟಭದ್ರ ಹಿತಾಸಕ್ತರು ಅಂತ ಇರ್ತಾರೆ ಸಮಾಜದಲ್ಲಿ. ಈ ಪಟ್ಟಭದ್ರ ಹಿತಾಸಕ್ತರು ಯಾವಾಗಲೂ ಕೂಡ ನಮ್ಮನ್ನ ಒಂದಾಗಕ್ಕೆ ಬಿಡದೇ ಇಲ್ಲ. ಮೌಢ್ಯಗಳನ್ನ ಬಿತ್ತಿ, ಕಂದಾಚಾರಗಳನ್ನ ಬಿತ್ತಿ ನಾವೆಲ್ಲರೂ ಕೂಡ ಒಂದಾಗಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ಅದು ಸಫಲ ಆಗಲ್ಲ. ಅದಕ್ಕೋಸ್ಕರ ರಾಮೇಗೌಡರಂತೆಯವರು ಈ ಶೂದ್ರ ಸೇವಾ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ. 86 ವರ್ಷ ರಾಮೇಗೌಡರಿಗೆ. 86 ವರ್ಷ. ನನಗೀಗ 80ನೇ ವರ್ಷ ಕಾಲಿಟ್ಟಿದ್ದೀನಿ. ಆದ್ರೆ ಆ ಉತ್ಸಾಹ ಇದೆಯಲ್ಲ, ಆ ಉತ್ಸಾಹ ಯಾವತ್ತೂ ಕೂಡ ರಾಮೇಗೌಡರಲ್ಲಿ ಕಡಿಮೆ ಆಗಿಲ್ಲ. ಅವ್ರು ವಿದ್ಯಾರ್ಥಿ ದಶೆಯಲ್ಲಿ ಯಾವ ಉತ್ಸಾಹ ಇತ್ತು, ಅದೇ ಉತ್ಸಾಹ ಇವತ್ತು ಕೂಡ ಇದೆ. ಒಂದ್ಸಾರಿ ನಿಷ್ಠುರ ಆಗ್ಬಿಡ್ತಾರೆ ಇವರು. ಇದ್ದಕ್ಕೆ ಹೇಳಿ ಒಂದು ಗಾದೆ ಇದೆ ನಮಗೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಒದ್ರು ಅಂತ ಒಂದು ಗಾದೆ. ನಮ್ ಕಡೆ ಇರೋದು ಎದ್ದು ಬಂದು ಎದೆ ಒದ್ದ. ಇವರು ನಿಷ್ಠುರವಾಗಿ ಮಾತಾಡಿ, ಇದ್ದಾಗೆ ಮಾತಾಡಿ ಅನೇಕ ಜನ ಸ್ನೇಹಿತರನ್ನ ಇವರು ಸ್ನೇಹಿತರಲ್ಲೇ ಇದ್ದಾಗ ಮಾಡ್ಕೊಂಡಿದ್ದಾರೆ. ಅದ್ರ ಒಂದು ನಾವು ಅವರಲ್ಲಿ ಕಾಣ್ತಕ್ಕಂಥ ಗುಣ ಏನಪ್ಪಾ ಅಂತಂದ್ರೆ, ಅವ್ರು ಯಾವತ್ತೂ ಕೆಟ್ಟವರಲ್ಲ. ಜಾತಿ ಮಾಡಿದವರಲ್ಲ. ಆದ್ರೆ ಸ್ವಲ್ಪ ಶೂದ್ರ ಪರ ಇದ್ದಾರೆ. ಇರ್ಲೇಬೇಕು. ಆಮೇಲೆ ಒಂದು ಏನಪ್ಪಾ ಅಂತಂದ್ರೆ, ಜಾತಿ ಹೋಗ್ಬೇಕು ನಿಜ. ಜಾತಿ ಹೋಗ್ಬೇಕಾದ್ರೆ ವಿದ್ಯಾವಂತರು ಅವರು ಸೈಂಟಿಫಿಕ್ ಆಗಿ, ವೈಚಾರಿಕವಾಗಿ ಯೋಚನೆ ಮಾಡ್ತಕ್ಕಂಥದನ್ನ, ಆ ಮನೋಭಾವನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಈಗ ಬಹಳ ಜನ, ನಾನು 83ರಿಂದ 2003ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿರ್ಬೋದು.
ಒಂದು ಕಾಯ್ದೆಯನ್ನು ಮಾಡಿದೆ. ಮೌಢ್ಯಗಳ ನಿವಾರಣಾ ಕಾಯ್ದೆ. ಮೌಢ್ಯಗಳ ನಿವಾರಣಾ ಕಾಯ್ದೆ. ಈ ಮೌಢ್ಯಗಳ ನಿವಾರಣಾ ಕಾಯ್ದೆ ಎಷ್ಟು ಮಟ್ಟಿಗೆ ಜಾರಿಯಾಗಿದೆಯಪ್ಪ ಅಂತಂದ್ರೆ, ಅದನ್ನ ಗೊತ್ತಿದೆಯೋ ಗೊತ್ತಿಲ್ಲೇನೋ ವಿದ್ಯಾವಂತರೇ ಆಚರಣೆ ಮಾಡ್ತಾ ಇಲ್ಲ. ಈಗ ಮೌಢ್ಯಗಳು ಇದಾವೆ. ನಮ್ಮಲ್ಲಿ ಮೌಢ್ಯಗಳನ್ನ ಬಿತ್ತಿದ್ದಾರೆ. ಕಂದಾಚಾರಗಳನ್ನು ಬಿತ್ತಿದ್ದಾರೆ. ಆ ಮೌಢ್ಯಗಳನ್ನ ಯಾಕೆ ಫಾಲೋ ಮಾಡ್ಬೇಕು ನಾವು? ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಜ್ಞಾನ ಬೆಳೆದರೆ ಅದನ್ನ ಆಚರಣೆ ಮಾಡ್ಬೇಕಾದಂತ ಅಗತ್ಯ ಇಲ್ಲ. ಈಗ ಬಹಳ ವಿದ್ಯಾವಂತರು ನಾವು ನೋಡಿದ್ದೀವಿ. ನಾನು ಡಾಕ್ಟರ್ಗಳಾಗಿರೋರು, ಇಂಜಿನಿಯರ್ಗಳಾಗಿರೋರು, ಪ್ರೊಫೆಸರ್ಗಳಾಗಿರೋರು ಎಲ್ರೂ ಅಲ್ಲ, ಬಹುಸಂಖ್ಯಾತ ಜನ. ನೀನ್ ಯಾಕಪ್ಪ ಅಂಗಿ ಇಲ್ದೇನೆ, ಬಟ್ಟೆ ಇಲ್ದೇನೆ, ಬಡವನಾಗಿದ್ಯಾ, ಊಟಕ್ಕಿಲ್ದೇನೆ ಅಂತ ಕೇಳಿದ್ರೆ, ನಾನು ಏನ್ ಮಾಡ್ಲಿ ಸ್ವಾಮಿ, ನನ್ನ ನ್ಯಾಯ ಬರಹ ಅಂತ ಹೇಳ್ತಾರೆ. ಬಹಳ ಜನ ಹೇಳ್ತಾರೆ, ವಿದ್ಯಾವಂತರು ಕೂಡ ಹೇಳ್ತಾರೆ, ನನ್ನ ಹಣೆ ಬರೆದಿರೋದು ಅನುಭವಿಸ್ಲೇಬೇಕು. ಯಾವ ದೇವರು ಯಾರ ಹಣೆಯಲ್ಲೂ ಬರೆಯಲ್ಲ. ಬ್ರಹ್ಮ ಬರೆದ್ಬಿಟ್ಟಾರ ಸ್ವಾಮಿ ಅಂತ ಯಾರ ಹಣೆಯಲ್ಲೂ ಬರೆಯಲ್ಲ ದೇವರು. ಈಗ ನಮ್ಮ ಉದಾಹರಣೆಗೆ ನಮ್ಮ ಮನೆಯಲ್ಲಿ 6 ಜನ ಮಕ್ಕಳು, ನಾವು ತಂದೆ ತಾಯಿಗಳು. ಅವ್ರು ನಮ್ಮ ತಂದೆ ತಾಯಿಗಳು ವಿದ್ಯಾವಂತರು. 5 ಜನ ಏನು ಓದ್ಲೇ ಇಲ್ಲ. ನಾನೊಬ್ಬ ಓದಿ ಲಾ ಓದಿ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಬರ್ಬಿಟ್ಟಿನ ದೇವರು ಭ್ರಮ ಬರ್ಬಿಟ್ಟಿದ್ದಾನ. ಅವರು 5 ಜನಕ್ಕೆ ನೀವೆಲ್ಲ ವಿದ್ಯಾವಂತರಾಗಿ ನೀವೆಲ್ಲ ಹೊಲ ಉಳಿ ಅಂತ ಬರ್ಬಿಟ್ಟಿದ್ದ. ಹಂಗ್ ಬರೀಲಿಕ್ಕೆ ಸಾಧ್ಯನೇ ಇಲ್ವಲ್ಲ. ಆಮೇಲೆ ಇನ್ನೊಂದು ಹೇಳೋದು, ನಾ ಹಿಂದಿನ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಈಗ ಅದನ್ನ ಅನುಭವಿಸ್ಬೇಕಾಗಿದೆ ಅಂತ. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ, ಈಗ ಏನಾಗಿದ್ದೀವಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ನಾವು ಹಿಂದೆ ನಡೆದಿರ್ತಕ್ಕಂಥ ತಪ್ಪುಗಳಿಂದ ಪಾಠ ಕಲಿಬೇಕಲ್ಲ, ಕಲ್ತಿಲ್ಲ ಅಂತಕ್ಕಂಥದ್ದೇ ಅವರು ನಾವಿಬ್ರು ಒಳ್ಳೆ ಸ್ನೇಹಿತರು. ಆದ್ರೂ ಇಷ್ಟುವಾಗಿ ಮಾತಾಡುವಾಗ ನನ್ನನ್ನು ಮರೆತು ಬಿಡ್ತಾರೆ, ಎಲ್ಲ ಸ್ನೇಹಿತರು ಮರೆತು ಬಿಡ್ತಾರೆ, ಎಲ್ಲ ಅವ್ರ ಜೊತೆಗಿರೋರು ಮರೆತು ಬಿಡ್ತಾರೆ. ನಮಗೆ ಅವ್ರ ಸ್ವಭಾವ ಗೊತ್ತಿರೋದ್ರಿಂದ ನಾವು ಇನ್ನೂ ಸ್ನೇಹಿತರಾಗಿ ಉಳ್ಕೊಂಡಿದ್ದೀವಿ. ಅದಕ್ಕೆ ಈ ಬಹುಸಂಖ್ಯಾತ ಜನ ಇದಾರಲ್ಲ, ಇವತ್ತು ನಾವೆಲ್ಲ ಅವಕಾಶ ವಂಚಿತರಾಗಿರ್ತಕ್ಕಂಥದ್ದು. ಅವಕಾಶಗಳನ್ನ ಪಡ್ಕೊಳ್ಳಕ್ ಹೇಗೆ ಅಂತಕ್ಕಂಥದ್ದು.
ನಾವು ಯಾರು ಹುಟ್ಟುತ್ತಾ ದಾಟರಲ್ಲ. ಅದಕ್ಕೆ ಕುವೆಂಪು ಅವರು ಹೇಳಿದ್ರು, ಹುಟ್ಟುವಾಗ ಮಗು ವಿಶ್ವಮಾನವನಾಗಿ ಹುಟ್ಟುತ್ತದೆ, ಬೆಳೀತಾ ಬೆಳೀತಾ ಅದು ಅಲ್ಪ ಮಾನವನಾಗ್ಬಿಡ್ತದೆ. ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು. ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತದೆ, ಬೆಳೀತಾ ಬೆಳೀತಾ ಅಲ್ಪ ಮಾನವನಾಗ್ಬಿಡ್ತದೆ. ಯಾಕಂತಂದ್ರೆ ನಾವು ಈ ವ್ಯವಸ್ಥೆ ಜೊತೆಯಲ್ಲಿ ರಾಜಿ ಮಾಡ್ಕೋಬೇಕು. ವ್ಯವಸ್ಥೆಯಲ್ಲೇ ಅದನ್ನು ಒಪ್ಕೊಂಡು ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದು ಆಗಬಾರ್ದು. ಅದಕ್ಕೋಸ್ಕರ ರಾಮೇಗೌಡರು, ನಾನು ಬಹಳ ಮಾತಾಡ್ಬೇಕು ಅಂತಿದ್ದೆ, ನಂದು ಅಧ್ಯಕ್ಷತೆ ಇಲ್ಲ, ಅಧ್ಯಕ್ಷತೆ ವಹಿಸಬೇಕಾಗಿತ್ತು. ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟನೆ ಮಾಡಬೇಕಾಗಿತ್ತು. ನೀವೆಲ್ಲ ಬಹುಶಃ ಇವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ನಿಮ್ಮ ಕಸುಬಿನಿಂದಲೇನೆ ನೀವು ಯಾವ್ಯಾವ ವೃತ್ತಿ ಮಾಡ್ತಿದ್ದೀರಿ ಅದರಿಂದಲೇ ಆಗಿರೋದು. ಈಗ ನಾನು ಇವತ್ತು ಅನೇಕ ಜನ ಸಮಾಜ ಸುಧಾರಕರು ಬಂದಿದ್ದಾರೆ ನಮ್ಮ ದೇಶ, ನಮ್ಮ ಸಮಾಜದಲ್ಲಿ. ಆ ಸಮಾಜ ಸುಧಾರಕರು ಪ್ರಯತ್ನ ಮಾಡ್ತಾರೆ. ಈಗ ಬಸವಣ್ಣ ಬಂದರು, ಬುದ್ಧ ಬಂದರು, ಅಂಬೇಡ್ಕರ್ ಬಂದರು, ಅವರೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ಈ ವ್ಯವಸ್ಥೆ ಗಟ್ಟಿಯಾಗ್ಬಿಟ್ಟಿದಲ್ಲ, ಅದಕ್ಕೆ ಲೋಹಿಯ ಅವರು ಹೇಳ್ತಾ ಇದ್ರು, ಏನಪ್ಪಾ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಚಲನೆ ಸಿಗ್ಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಪ್ರತಿಯೊಬ್ಬರು ಕೂಡ ಶಕ್ತಿವಂತರಾಗ. ನಾನು ಅದಕ್ಕೆ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನನ್ನ ಅನುಭವದ ಮಾತು. ನಾನು BSc ಓದುವಂತ ಸಂದರ್ಭದಲ್ಲಿ ಅಥವಾ ಲಾ ಓದ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಪ್ಪ ಒಂದು ಕೆಲಸ ವಹಿಸಿದ ನನಗೆ. ಅದೇನಪ್ಪ ಅಂದ್ರೆ, ಮಧ್ಯಾಹ್ನದ ಹೊತ್ತು ಮನೇಲಿ ಇರ್ತಾವಲ್ಲ ದನ ಕರುಗಳು, ಅವಕ್ಕೆಲ್ಲ ನೀರು ಕುಡಿಸೋದು, ಮೇವು ಹಾಕೋದು, ಈ ಕೆಲಸ ವಹಿಸಿದ್ದರು. ನನಗೆ ಅಲ್ಲಿವರೆಗೂ ವ್ಯವಸಾಯ ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ನನಗೂ ಬದಲಾವಣೆ ಆಯ್ತಲ್ಲ, BSc ಲಾ ಕಾಲೇಜ್ ಬಂದ್ಬಿಟ್ನಲ್ಲ, ವ್ಯವಸಾಯ ಮಾಡೋದು ಬಿಟ್ಟೆ. ಆಮೇಲೆ ಇದನ್ನ ನೀರು ಕುಡಿಸೋ ಕೆಲಸ ಮಾಡ್ತಿದ್ದೆ. ನೀರು ಕುಡಿಸೋದ್ರೆ ನಮ್ಮ ಮನೆ ಹಿಂದ್ಗಡೆನೆ ಬಾವಿ ಇತ್ತು. ನಮ್ಮ ಮನೆ ಹಿಂದ್ಗಡೆ ಆ ಬಾವಿಗೆ ಹೋಗಿ ಚೆಂಬು ಇದರಲ್ಲಿ ಎಂತದ್ದು ಬಿಂದಿಗೆ ನೀರು ತಗೊಬಂದು ತೊಟ್ಟಿಗೆ ಹಾಕೋದು, ತೊಟ್ಟಿಲಿ ದನ ಕರುಗಳಲ್ಲಿ ನೀರು ಕುಡಿಸೋದು. ಆ ಬಿಂದಿಗೆ ತಗೋಗಿ ಅಲ್ಲಿ ನೀರು ಸೇರ್ಬೇಕಾದ್ರೆ ಗುಬ್ಬಚ್ಚಿಗಳೆಲ್ಲ ಇರೋವು, ಅಲ್ಲಿ ಬಾವಿನಲ್ಲಿ ಗೂಡು ಕಟ್ಕೊಂಡಿರೋವು. ಆ ಗೂಡು ಕಟ್ಕೊಳ್ಳುವಾಗ ಶತ್ತೆ ಎಲ್ಲ ಬಿದ್ದಿರೋದು ಕೆಳಗಡೆಗೆ, ನೀರು ಬಿದ್ದಿರೋದು. ಆ ಶತ್ತೆ ಜಾಸ್ತಿಯಾಗಿ ನೀರನ್ನೆಲ್ಲ ಮುಚ್ಚಿಕೊಳ್ಳೋದು. ಆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಅದು ಶತ್ತೆ ಎಲ್ಲ ದೂರ ಹೋದ್ಮೇಲೆ ನೀರು ತಗೊಳ್ಳೋದು. ನೀರು ತಗೊಂಡೋಗಿ ಮನೆಗೆ ಹೋಗಿ ಹಾಕ್ಬಿಟ್ಟು ಬರೋದ್ರ ಒಳಗಡೆ ಪುನಃ ಮುಚ್ಚಿಕೊಳ್ಳೋದು. ಅಷ್ಟು ಮಟ್ಟಿಗೆ ಜಾತಿ ವ್ಯವಸ್ಥೆ ಗಟ್ಟಿಯಾಗಿದೆ. ಅದಕ್ಕೋಸ್ಕರ ಬದಲಾವಣೆ ಆಗಿಲ್ಲ. ದಾರಿ ಒಂದೇ ಉಳಿದಿರೋದು. ಈಗ ವಿದ್ಯಾವಂತರಾಗಬೇಕು, ಆದರೆ ವಿದ್ಯಾವಂತರಾದ್ಮೇಲೆ
ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಚಿಂತನೆ ಮಾಡ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಈಗ ಇಂದಿನ ತಿಳಿ ಪ್ರಯೋಜನ ಆಗಲ್ಲ, ಬದಲಾವಣೆನೂ ಆಗಲ್ಲ. ಆದ್ರೆ ಸಂಘಟನೆ ಅತ್ಯಂತ ಅವಶ್ಯ, ಜಾಗೃತಿ ಅತ್ಯಂತ ಅವಶ್ಯ. ವೈಜ್ಞಾನಿಕತೆ ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇದನ್ನ ನಾವು ಬೆಳೆಸ್ಕೊಳ್ಳದೆ ಹೋದ್ರೆ ಒಂದು ಮಾನವೀಯ ಸಮಾಜವನ್ನ ನಿರ್ಮಾಣ ಮಾಡೋಕ್ಕಾಗಲ್ಲ, ಸಮಾನತೆ ಸಮಾಜವನ್ನ ನಿರ್ಮಾಣ ಮಾಡೋಕ್ಕಾಗಲ್ಲ, ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡೋಕ್ಕಾಗಲ್ಲ. ಜಾತಿ ವ್ಯವಸ್ಥೆ ಹೋಗಲ್ಲ. ಇವತ್ತು ಇಲ್ಲಿವರೆಗೂ ಯಾಕೆ ಜಾತಿ ವ್ಯವಸ್ಥೆ ಹೋಗಿಲ್ಲ? ಬಸವಣ್ಣ ಹೇಳಿ ಎಷ್ಟು ದಿನ ಆಯ್ತು? ಇವನಾರವ ಇವನಾರವ, ಇವ ನಮ್ಮವ ಅಂತ ಹೇಳಿ ಅಂತ ಎಷ್ಟು ವರ್ಷ ಆಯ್ತು? 850 ವರ್ಷಗಳ ಮೇಲಾಯ್ತು. ಇನ್ನು ಜಾತಿ ವ್ಯವಸ್ಥೆ ಹೋಗಿದ್ಯಾ? ಇನ್ನು ಜಾಸ್ತಿ ಆಗ್ತಾ ಇದೆ. ವಿದ್ಯಾವಂತರು ಜಾತಿ ವ್ಯವಸ್ಥೆಯನ್ನ ಮೈಗೂಡಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದು ಅತ್ಯಂತ ದುರದೃಷ್ಟಕರ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದರಿಂದ ಪ್ರತಿಯೊಬ್ಬರು ಕೂಡ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮನುಷ್ಯತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೆ. 2013ರಿಂದ 2018ರವರೆಗೆ, ಮತ್ತೆ 23ರಿಂದ 3 ವರ್ಷ ಮುಖ್ಯಮಂತ್ರಿ ಆಗಿದ್ದೆ. 8 ವರ್ಷಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಆಗಿದೆ. ನನ್ನ ಆಡಳಿತ ಅವಧಿಯಲ್ಲಿ 83ರಿಂದ 2013ರಿಂದ 2018ರವರೆಗೆ ಅನೇಕ ಭಾಗ್ಯಗಳನ್ನ ತಗೊಂಡ್ಬಂದೆ. ಈಗ ನಾನು 3 ವರ್ಷ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ದೆ, ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದು. ಇವೆಲ್ಲವೂ ಕೂಡ ಅಸಮಾನತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಅಸಮಾನತೆ ಹೋಗದೇನೆ ಸಮಾಜ ನಿರ್ಮಾಣ ಆಗಲ್ಲ. ಅದಕ್ಕೋಸ್ಕರ ಈ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ನಿಮ್ಮ ಜಾಗದಲ್ಲಿ ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸೂತ್ರ ಸಂಘಟನೆ ಆಗ್ಬೇಕು ನಿಜ, ಆದರೆ ನನಗೇನೋ ಇಷ್ಟು ಸುಲಭವಾಗಿ ಆಗ್ತದೆ ಅಂತ ಅನ್ಕೊಳ್ಳಲ್ಲ. ಯಾಕಂತಂದ್ರೆ ಇದನ್ನು ಗಟ್ಟಿ ಮಾಡ್ಲಿಕ್ಕೆ, ವ್ಯವಸ್ಥೆಯನ್ನು ಗಟ್ಟಿ ಮಾಡ್ಲಿಕ್ಕೆ ಕಟ್ಟಬದ್ಧರು ಇವತ್ತು ಇದ್ದಾರೆ, ಮುಂದೇನೂ ಇರ್ತಾರೆ, ಆಮೇಲೆ ಇರ್ತಾರೆ. ಅದನ್ನು ಮೆಟ್ಟಿ ನಿಲ್ತಕ್ಕಂಥ ಮನೋಭಾವ ಬೆಳೆಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಗಟ್ಟಿ ಮನೋಭಾವವನ್ನು ಬೆಳೆಸ್ಕೊಳ್ತದೆ. ಅದಕ್ಕೆ ಬಾಬಾ ಸಾಹೇಬರವರಿಗೆ ತಿಳಿದಂತ ವಿಚಾರ ಇದೆಯಲ್ಲ, ನಾವು ಇತಿಹಾಸದಿಂದ ಪಾಠ ಕಲಿತೀವಿ. ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಭವಿಷ್ಯ ನಿರ್ಮಾಣ ಮಾಡಬೇಕಾಗ್ತದೆ. ಇದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಈ ತಿಳ್ಕೊಂಡಾಗ ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಪ್ರಯತ್ನ ನಾವು ಮುಂದುವರಿಸೋಣ. ಯಾಕಂತಂದ್ರೆ ಇದು ಇನ್ನೂ ಬಹಳ ವರ್ಷಗಳ ಕಾಲ ಇರ್ತದೆ, ಒಂದೇ ಸಲ ಆಗೋದಿಲ್ಲ. ಇದು ಅನೇಕ ವರ್ಷಗಳ ಕಾಲ ಹಿಡಿತದೆ. ಆದರೆ ಸರಿಯಾದ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆ ಪ್ರಯತ್ನ
ನಾನು ನಿಮ್ಮ ಜೊತೆಗೆ ಇರ್ತೀನಿ. ಇದ್ದೇ ಇರ್ತೀನಿ. ನಮ್ಮ ವಿಚಾರಧಾರೆ, ರಾಮೇಗೌಡ ವಿಚಾರಧಾರೆ ಬೇರೆ ಬೇರೆ ಅಲ್ಲ, ಅದೇ ಮಾರ್ಗಗಳು ಬೇರೆ ಬೇರೆ. ರಾಮೇಗೌಡರು ನೇರವಾಗಿ ಹೇಳ್ತಾರೆ, ನಾವು ಸ್ವಲ್ಪ ಅದನ್ನ ಸುತ್ತಿ ಬಳಸಿ ಹೇಳ್ತಕ್ಕಂಥ ಕೆಲಸ. ಯಾಕೆಂದ್ರೆ ರಾಮೇಗೌಡರು ಬಹುಶಃ ಅವ್ರು ಮೊದಲಿಂದ ಇದೇ ರೀತಿ ಇರ್ತಕ್ಕಂಥವ್ರು. ನಾನು ರಾಮೇಗೌಡರನ್ನ ಯಾಕೆ ಸ್ನೇಹ ಮಾಡಿದೆ ಅಂತಂದ್ರೆ, ಒಂದೇ ವಿಚಾರಧಾರೆ ಇರೋದ್ರಿಂದ ಸ್ನೇಹ ಮಾಡುತ್ತಿದ್ದು, ಮತ್ತೆ ಒಟ್ಟಿಗೆ ನಾವು ಒಂದೇ ಪಾರ್ಟಿನಲ್ಲಿ ಇದ್ದವು ಅಲ್ಲ. ಲೋಕದಲ್ಲಿ ಚಂದ್ರಸಿಂಗ್ ಅವ್ರ ಪಾರ್ಟಿ ಆಯ್ತಪ್ಪ. ನಾಗರಾಜ ಸುನೀರು ನಂಜೇಶ್ ಗೌಡರು ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ. ನಾನು ಮೈಸೂರು ಜಿಲ್ಲಾ ಅಧ್ಯಕ್ಷ. ಹಾಗೆ 2 ಜಿಲ್ಲೆ ಇರಲಿಲ್ಲ, ಒಂದೇ ಜಿಲ್ಲೆ. ಮೈಸೂರು, ಚಾಮರಾಜನಗರ ಎರಡು ಸೇರಿ ಒಂದೇ ಜಿಲ್ಲೆ ಇತ್ತು. ಅದರ ಅಧ್ಯಕ್ಷನಾಗಿದ್ದೆ, ಜನರಲ್ ಸೆಕ್ರೆಟರಿ ಆಗಿದ್ದೆ, ನಂಜೇಶ್ ಗೌಡ ಅಧ್ಯಕ್ಷರಾಗಿದ್ದೆ. ಅವತ್ತಿಂದ ಸ್ನೇಹ ಇದೆ, ಅದಕ್ಕಿಂತ ಮೊದಲು ಸ್ನೇಹ ಇತ್ತು. ಈಗಲೂ ಸ್ನೇಹ ಇದೆ, ಮುಂದೇನೂ ಸ್ನೇಹ ಇರ್ತದೆ. ಇದಪ್ಪ ನಾಗರಾಜ, ಯಾಕೆ ನೀನು ಮಧ್ಯೆ ಮಾತಾಡ್ತೀಯ? ಅವನು ಉದ್ಘಾಟನೆ ಮಾಡಬೇಕು. ಸುಮ್ಮನೆ ಜಾಸ್ತಿ ಮಾಡ್ತಾ ಇದ್ದೆ. ಈಗಲೂ ಪತ್ರಿಕೆ ಓಡಿಸ್ತಾ ಇದೆಯಾ? ಎಷ್ಟೇ ಕಷ್ಟ ಆದ್ರೂ ಕೂಡ ಶೂದ್ರ ಶಕ್ತಿ ಅಂತಕ್ಕಂಥ ಪತ್ರಿಕೆಯನ್ನ ರಾಮೇಗೌಡರು ಮಾಡ್ಕೊಂಡು ಬರ್ಲೇ ಇದ್ದಾರೆ. ಎಷ್ಟೇ ಆರ್ಥಿಕವಾಗಿ ಕಷ್ಟ ಆದ್ರೂ ಕೂಡ, ಮತ್ತೆ ಯಾರ ಹತ್ರನೂ 5 ಪೈಸೆ ಕೇಳಲ್ಲ. ಅಡ್ವರ್ಟೈಸ್ಮೆಂಟ್ ಕೂಡ ತಗೋತಾರೆ, ಇದು ಗೊತ್ತಿಲ್ಲ. ಬಟ್ ಎನಿವೆ ಅವ್ರ ಪ್ರಯತ್ನ ದೊಡ್ಡದು, ಪ್ರಯತ್ನ ಇದೆಯಲ್ಲ ಅದು ದೊಡ್ಡದು, ಅದು ಶುದ್ಧವಾಗಿದೆ. ಆ ಪ್ರಯತ್ನ ಮುಂದುವರಿಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಾನು ಈ ಶೂದ್ರ ಸೇವಾ ಸಂಘ ಇದಕ್ಕೆ ನನ್ನ ಕೈಲಾದಂತ ಸಹಕಾರವನ್ನ ಹೇಳಿ, ಉದ್ಘಾಟನೆ, ಅಧ್ಯಕ್ಷ ಭಾಷಣ ಎರಡೂ ಕೂಡಿ, ಉದ್ಘಾಟನೆ ಮತ್ತೆ ಅಧ್ಯಕ್ಷತೆ ಎರಡು ಭಾಷಣನೂ ಕೂಡ ಮುಗಿಸಿದ್ದೇನೆ. ನೀವು ಇಷ್ಟೊತ್ತು ಕೂಡ ಶಾಂತವಾಗಿ ಕೇಳೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ, ಸೇವಾ ಸಂಘಕ್ಕೆ ಶುಭವಾಗಲಿ, ಅದು ಬೆಳೀಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.